cannot ask for any better gift than getting a movie launch and also a movie which is a woman-oriented subject on my birthday, so it's the best gift for me. And well, talking about the significance of butterfly, well, it has a very deep meaning. I feel every Indian girl somewhere has butterfly in her. Um, you know, there's a lot of pressure from the family, the social pressures. You know, she has to be a good daughter, good sister, good wife, and I feel she's like a caterpillar. But someday she becomes a butterfly. So I think that everybody has to find that butterfly within her, and I think that is the movie, and that's the significance of the title Butterfly. I'm very, very happy. I feel very high to be part of a project which has been tested and proven, and we all know it's a big hit. So of course it's a big high, and also Kangana Ranaut got national award. But it comes, there's a lot of pressure also, because I know that people will draw comparison between me and Kangana, and I feel she's a fantabulous actor. I can never match up to her level. But yes, I'm going to understand the character to my ability and perform to my ability very differently. I think that is what I can do for this movie. See, I've spoken to Ramesh sir. I want to go for a 5 days of workshop. If I go 5 days for a workshop, my body language, because we all know that the Rani's character played by Kangana was from a very small village. She's a very, very homely girl. So I also want to, adopt that body language. So we're going to have 5 days of workshop to understand. And if there is any dialect which Ramesh sir wants me to adapt, I'm going to do that. Physically, if you ask me, I have brown hair, so I'm going to make it black. And I'm going to try and use no makeup in the movie. So that is how people can relate to this character. Queen in Hindi film, 4 ದಕ್ಷಿಣ ಭಾರತೀಯ ಭಾಷೆಗಳಲ್ಲಿ ರೀಮೇಕ್ ಆಗ್ತದೆ. ಅದರಲ್ಲಿ ಕನ್ನಡ ಮತ್ತು ತಮಿಳು ಭಾಷೆಯ ನಿರ್ದೇಶನದ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಈಗ ಪಾರುಲ್ ಯಾದವ್ ಅವರು ಆ ಮುಖ್ಯವಾದ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ತಾರೆ. ಜೊತೆಗೆ ಆಮಿ ಜಾಕ್ಸನ್ ಅವರು ಇನ್ನೊಂದು ರೋಲ್ ಲಿಸಾ ಹೇಡನ್ ಮಾಡಿದ ರೋಲಲ್ಲಿ ಕನ್ನಡದಲ್ಲಿ ಕಾಣಿಸ್ಕೊಳ್ತಾರೆ. ತಮಿಳಲ್ಲೂ ಕೂಡ ಅದೇ ರೋಲನ್ನು ಆಮಿ ಮಾಡ್ತಾ ಇದ್ದಾರೆ. ತಮಿಳ ನಾಯಕಿ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಗೆ ಹೇಳ್ಬಿಡ್ತೀವಿ, ಅದರ ಮಾತುಕತೆ ನಡೀತಾ ಇದೆ. ಇನ್ನು ಬೇರೆ ಬೇರೆ ಕ್ಯಾಸ್ಟಿಂಗು ಆ ಡಿಸ್ಕಷನ್ಸ್ ಎಲ್ಲ ನಡೀತಾ ಇದೆ. ಇದು ಏನು ದೊಡ್ಡ ಸಮಸ್ಯೆ ಅಂದರೆ 4 ಲ್ಯಾಂಗ್ವೇಜ್ ಜೊತೆಗೆ ಸ್ಟಾರ್ಟ್ ಆಗಬೇಕು. 2 ಬೇರೆ ಬೇರೆ ಡೈರೆಕ್ಟರ್ಸು, ನಾನು 2 ಭಾಷೆ ಹ್ಯಾಂಡಲ್ ಮಾಡ್ತಾ ಇದ್ದೀನಿ, ಇನ್ನೊಬ್ಬ ಡೈರೆಕ್ಟರ್ ಇನ್ನೂ 2 ಭಾಷೆ, ತೆಲುಗು ಮತ್ತು ಮಲಯಾಳಂನ ಇನ್ಯಾರೋ ಮಾಡ್ತಾ ಇದ್ದಾರೆ. ನಾವಿಬ್ಬರು ಸಿಂಕ್ ಆಗಬೇಕು, ಪ್ಲ್ಯಾನಿಂಗ್ ಜೊತೆಗೆ ಆಗಬೇಕು, ಶೂಟಿಂಗ್ ಜೊತೆಗೆ ಆಗಬೇಕು. ಕನ್ನಡ ನಡೆದು ಮುಗಿದ ತಕ್ಷಣ ಅಲ್ಲಿ ತಮಿಳು ಆಗಬೇಕು, ತಮಿಳು ಆಗಿದ ತಕ್ಷಣ ತೆಲುಗು ಆಗಬೇಕು, ಜೊತೆಗೆ ಮಲಯಾಳಂ ಆಗಬೇಕು. ಈ ಥರ ಒಂದು ದೊಡ್ಡ ಸರ್ಕಸ್ ಇದೆ ಪ್ಲ್ಯಾನಿಂಗಲ್ಲಿ. ಅದನ್ನೆಲ್ಲ ನಮ್ಮ ಈ ಲಂಡನ್ ಪ್ರೊಡ್ಯೂಸರ್ ಬಂದು ಲಂಡನ್ ಅವರು ಮೀಡಿಯಂಟ್ ಅಂತ ಆ ಗ್ರೂಪ್ ಅದನ್ನೆಲ್ಲ ಮಾಡ್ತಿದ್ದಾರೆ. ಸೊ ಅತಿ ಶೀಘ್ರದಲ್ಲಿ ಶುರು ಮಾಡ್ತೀವಿ. ನನಗಂತೂ ಈ ವರ್ಷದ ಕೊನೆ ಒಳಗೆ ಮುಗಿಸ್ಬೇಕು ಅಂತ, ನನ್ನ 2 ವರ್ಷಗಳನ್ನು ತಮಿಳು ಮತ್ತು ಕನ್ನಡವನ್ನು ಹೇಗಾದ್ರೂ ಡಿಸೆಂಬರ್ ಒಳಗೆ ಮುಗಿಸ್ಬೇಕು ಚಿತ್ರೀಕರಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಗೊತ್ತಿರಾಗ ನಡೆಯೋದು ಇಲ್ಲಿ ಕನ್ನಡ ವರ್ಷನ ಶಿವಮೊಗ್ಗ, ತೀರ್ಥಹಳ್ಳಿ ಆ ಕಡೆ ನಡೆಯುತ್ತೆ ಭಾರತೀಯದು. ತಮಿಳು ವರ್ಷನ್ ಬಂದು ತಿರುಪೂರು, ಕರೂರ್ ಅಂತ ಒಂದು ಏರಿಯಾ ಇದೆ, ಅಲ್ಲಿ ನಡೆಯುತ್ತೆ. ಅಲ್ಲಿ ನಡೆಯೋ ಪೋರ್ಷನ್ಸ್ ಎಲ್ಲ ಸೇಮು. ಒಂದು ಪ್ಯಾರಿಸಲ್ಲಿ ಮುಖ್ಯವಾದ ಬ್ಲಾಕ್ ನಡೆಯುತ್ತೆ, 30 ದಿನ ಪ್ಯಾರಿಸಲ್ಲಿ ನಡೆಯುತ್ತೆ, 30 ದಿನ ಆಮ್ಸ್ಟರ್ಡ್ಯಾಮಲ್ಲಿ ನಡೆಯುತ್ತೆ. ಒಂದು ಅದು ಇಂಟೀರಿಯರ್ ಪೋರ್ಷನ್ ಪ್ಯಾರಿಸಲ್ಲಿ ಏನಿದೆಯೋ ಅದನ್ನೆಲ್ಲ ಲಂಡನಲ್ಲಿ ಒಂದು ಸ್ಟುಡಿಯೋಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನಾನು ಯಾವ ಥರ ಆಪ್ರೇಟ್ ಮಾಡ್ತೀನಿ ಅಂದರೆ, ನನಗೆ ಯಾರ್ಯಾರು ಬೇಕು, ನನ್ನ ಆಯ್ಕೆಗಳೇನು, ಮೊದಲನೇ ಆಯ್ಕೆ ಯಾರು, 2ನೇ ಆಯ್ಕೆ ಯಾರು, 3ನೇ ಆಯ್ಕೆ ಯಾರು ಈ ಪಾತ್ರಕ್ಕೆ, ಅಥವಾ ಸಂಗೀತ ನಿರ್ದೇಶನ ಮೊದಲನೇ ಆಯ್ಕೆ ಯಾರು, 2ನೇ ಯಾರು, 3 ಯಾರು ಅನ್ನೋ ಥರ ನಾನು ಆಪ್ರೇಟ್ ಮಾಡೋದು. ಅದನ್ನು ಪ್ರೊಡ್ಯೂಸರ್ ಕೊಡ್ತೀನಿ, ಅವ್ರು ಡಿಸ್ಕಸ್ ಮಾಡ್ತಾರೆ. ಅವ್ರಿಗೆ ಯಾವುದೋ ಒಂದು ರೀತಿಯಲ್ಲಿ ಯಾರು ಹೊಂತಾರೋ ಅಂತ. ಆ ಆ್ಯಕ್ಟಿವಿಟೀಸ್ ಎಲ್ಲ ಈಗ ಶುರುವಾಯಿತು. ಈಗ ಒಂದು 2-3 ಡೇಸ್ನ ಈ ಆ್ಯಕ್ಟಿವಿಟಿ ಎಲ್ಲ ಶುರುವಾಗಿದೆ. ಯಾಕಂದ್ರೆ 4 ಲ್ಯಾಂಗ್ವೇಜ್ ಜೊತೆಗೆ ಬರುವಂಥ, ಯಾಕಂದರೆ ನಿಯರ್ಲಿ ಫ್ರಮ್ 5-6 ತಿಂಗಳಿಂದ ಡಿಸ್ಕಷನ್ ನಡೀತಾನೇ ಇದೆ. ಒಂದು ಹೀರೋನ ಹತ್ರ ಹೋಗ್ತೀನಿ, ನಾನು ತಮ್ಮನ ನಾನೇ ಮೀಟ್ ಮಾಡಿದೆ, ನಾನು ತೆಲುಗು ಡೈರೆಕ್ಟ್ ಮಾಡಬೇಕು ಅಂತಿತ್ತು, ತಮ್ಮನ ಒಪ್ಕೊಂಡಿದ್ರು. ಎಲ್ಲ ಆಗ್ಬೇಕಾದ್ರೆ ಇನ್ನೇನೋ ಪ್ರಾಬ್ಲಮ್ ಆಯಿತು, ತಮ್ಮನವ್ರು ವಾಕೌಟ್ ಮಾಡಿದ್ರು, ನಾನು ತೆಲುಗುಂದ ತಮಿಳಿಗೆ ಬಂದೆ. ಸೊ ಈ ಥರ ಏನೇನೋ ವಿಷಯ ನಡೀತಾ ಇದೆ. ನಾನು ಬೆಳಗ್ಗೆ ಗೋವಾಲಿದ್ದೆ, ನಾನು ಬೆಳಗ್ಗೆ ಸಂಸ್ಥೆಯಲ್ಲಿದ್ದೆ. ಸರಿ, ಇವತ್ತು ಪಾರಲ್ ಅವ್ರ ಬರ್ತ್ಡೇ ಇದು, ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡೋಣ ಅಂತ ಹೇಳಿದ್ರು. ಐ ಸೆಡ್ ಗುಡ್ ಐಡಿಯಾ, ನೀವೇ ಸ್ಟಾರ್ಟ್ ಮಾಡಬೇಕು ಅಂತಿದ್ದು ಈ ವಾರದಲ್ಲಿ, ಅವ್ರಿಗೊಂದು ಸರ್ಪ್ರೈಸ್ ಗಿಫ್ಟ್ ಆಗಿರಲಿ ಅಂದ್ಕೊಂಡು ತಕ್ಷಣ ಡಿಸೈಡ್ ಮಾಡಿದ್ದೆ.